ಕರ್ನಾಟಕ ಎಂಬ ಹೆಸರು ಬರುವುದಕ್ಕಿಂತ ಮೊದಲು ಇದೇ ಜಿಲ್ಲೆಯ ಹೆಸರಿನಿಂದ ನಮ್ಮ ರಾಜ್ಯವನ್ನ ಕರೆಯುತ್ತಿದ್ದರು. ಇದು ಮೈಸೂರು. ವೆಲ್ಕಮ್ ಟು ದ ಸಿರೀಸ್ ಆಫ್ ಗಂಧದ ಗುಡಿ. ಇದು ರಾಜ್ಯೋತ್ಸವದ ಸಂಭ್ರಮ ದಿನ 6. ಈ ಮೈಸೂರು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಎಂದು ಗುರುತಿಸಿಕೊಂಡಿದೆ. ಕರ್ನಾಟಕದ ಭವ್ಯ ಇತಿಹಾಸವನ್ನ ಜಗತ್ತಿಗೆ ಉಣಬಡಿಸಿದ ಕರ್ನಾಟಕದ ನಾಡ ಹಬ್ಬವಾದ ದಸರಾ ಹಬ್ಬ ಇದೇ ಮೈಸೂರಿಗೆ ಸಂಬಂಧಿಸಿದೆ. ಪ್ರಖ್ಯಾತ ಅಂಬಾವಿಲಾಸ ಅರಮನೆ ಮೈಸೂರು ಒಡೆಯರ ಅಪ್ರತಿಮ ಕೊಡುಗೆ. ಮಹಿಷಾಸುರನಿಂದ ಈ ಜಿಲ್ಲೆಗೆ ಮೈಸೂರು ಎಂಬ ಹೆಸರು ಬಂತು ಅಂತ ಹೇಳ್ತಾರೆ. ಕರ್ನಾಟಕವನ್ನು ಗಂಧದ ಗುಡಿ ಎಂದು ಕರೆಯಲು ಮುಖ್ಯ ಕಾರಣ ಈ ಮೈಸೂರು. ಭಾರತದಲ್ಲಿಯೇ ಅತಿ ಹೆಚ್ಚು ಶ್ರೀಗಂಧದ ಮರಗಳನ್ನು ಮೈಸೂರು ಅರಣ್ಯ ವಲಯಗಳಲ್ಲಿ ಕಾಣಬಹುದು. ಹೀಗಾಗಿ ಮೈಸೂರು ಶ್ರೀಗಂಧದ ಎಣ್ಣೆ, ಅಗರಬತ್ತಿ, ಮೈಸೂರು ಸ್ಯಾಂಡಲ್ ಸೋಪ್ಗಳನ್ನ ಇಲ್ಲಿ ತಯಾರಿಸಲಾಗುತ್ತದೆ. ಮೈಸೂರು ಮಲ್ಲಿಗೆ, ಮೈಸೂರು ವೀಳ್ಯದೆಲೆ, ಮೈಸೂರು ಮಸಾಲ ದೋಸೆ, ಮೈಸೂರು ಪಾಕ್, ಮೈಸೂರು ರೇಷ್ಮೆ ಸೀರೆ ಇಲ್ಲಿನ ಪ್ರಮುಖ ವೈಶಿಷ್ಟ್ಯತೆಗಳು. 1960ರಲ್ಲಿ ಚೀನಾ ಟಿಬೆಟ್ ಮೇಲೆ ದಾಳಿ ಮಾಡಿದಾಗ ಸಾವಿರಾರು ಟಿಬೆಟಿಯನ್ನರು ಭಾರತದ ಆಶ್ರಯ ಕೇಳುತ್ತಾರೆ. ಆಗ ತಾನೇ ಭಾಷಾವಾರು ಪ್ರಾಂತವಾದ ಮೈಸೂರು ರಾಜ್ಯವು ಇಂದಿನ ಬೈಲ್ಕುಪ್ಪ ಎಂಬ ಪ್ರದೇಶದಲ್ಲಿ 3200 ಎಕರೆಯಷ್ಟು ಜಾಗವನ್ನ ಟಿಬೆಟಿಯನ್ನರಿಗೆ ನೀಡುತ್ತದೆ. ಟಿಬೆಟಿಗರ ಎರಡನೇ ಅತಿ ದೊಡ್ಡ ಧರ್ಮಶಾಲಾ ಇದೇ ಮೈಸೂರಿನ ಬೈಲಕುಪ್ಪದಲ್ಲಿದೆ. ಇವಾಗ ನೀವ್ ಹೇಳಿ, ಮೈಸೂರಿನ ಚಿನ್ನದ ಅಂಬಾರಿ ಎಷ್ಟು ಕೆಜಿ ಇದೆ? ಕಮೆಂಟ್ ಮಾಡಿ ಮತ್ತೆ ನಮ್ಮ ಪೇಜ್ ನ ಫಾಲೋ ಮಾಡಿ.